ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಮೋಟೋ ಲಾಗ್ಸ್ ಕನ್ನಡ. ಇವತ್ತು ಡೇ ಒಂದು ಸಂಡೇ. ಇವತ್ತು ಒಂದು ಕಾರಲ್ಲಿ ಒಂದು ಡ್ರೈವ್ ಹೋಗಮ್ಮ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಈ ವ್ಲಾಗು. ಇದೇ ನೋಡಿ ನಮ್ಮ ಬೊಲೆರೋ SLX ಜೀಪು. ನಾವು ಇವತ್ತು ಎಲ್ಲೋ ಹೋಗೋ ಪ್ಲ್ಯಾನ್ ಅಂದರೆ ಇಲ್ಲಿ ಬೆಂಗಳೂರಿಂದ ಧರ್ಮಪುರಿ ಅಂತ ತಮಿಳ್ನಾಡು ಒಂದು ಸ್ಪಾಟ್ಗೆ ಹೋಗ್ತಾಯಿದ್ದೀವಿ. ಧರ್ಮಪುರಿ ನೆರ್ಪೂರ್ ಅಂತ ಒಂದು ಊರಲ್ಲಿ ಒಂದು ಮುನೇಶ್ವರ ದೇವಸ್ಥಾನ ಇದೆ. ಮುನೇಶ್ವರ ದೇವಸ್ಥಾನ ಒಂದು ಹೆಸರು ಫುಲ್ ಫಾರ್ಮ್ ಅಂದರೆ ಕುಂಡಪಟ್ಟಿ ಮುನೇಶ್ವರ ದೇವಸ್ಥಾನಂ ಅಂತ. ಇದು ಬಂದ್ಬಿಟ್ಟು ಎಲ್ಲಿ ಧರ್ಮಪುರಿ ನೆರ್ಪೂರ್ ಹತ್ರ ಇದೆ. ನೆರ್ಪೂರ್ ಅಂತ ಒಂದು ಊರು, ಗ್ರಾಮ ಅಂದರೆ ಒಂಥರ ಆಫ್ ರೋಡ್ ಥರ. ಇವಾಗ ನಾವು ಮಲೆ ಮಹದೇಶ್ವರ ದೇವಸ್ಥಾನ ತಿರುಪತಿಗೆಲ್ಲ ಹೋಗ್ತೀವಲ್ಲ, ಆ ಥರ ಆಫ್ ರೋಡು. ಈ ದೇವಸ್ಥಾನಕ್ಕಂತ ಸಪ್ರೇಟು ರೂಟು, ಹೈವೇ ಆ ಥರ ರೋಡ್ಸ್ ಇಲ್ಲ. ಅಷ್ಟು ದೇವಸ್ಥಾನ ಡೆವಲಪ್ ಆದ್ರೂ ಅದು ಪಬ್ಲಿಕ್ ಹೋಗೋದು ಸ್ವಲ್ಪ ಜನ ಕಮ್ಮಿ. ಆ ಊರವರು ಇಲ್ಲಾಂದರೆ ಆ ಜಾಗದಿಗೆ ವ್ಯಾಲ್ಯೂ ಗೊತ್ತಿರೋರು ಈ ಥರ ಹುಡ್ಕೊಂಡು ಹೋಗ್ತಾರೆ. ಇದೇನು ಅಷ್ಟು ಒಂಥರ ಹಿಡನ್ ಸ್ಪಾಟೇ. ಅದು ಇನ್ನೊಂದು ಏನಂದರೆ, ಈ ದೇವಸ್ಥಾನ ಪಕ್ಕದಲ್ಲಿ ಹೋಗೋದು ಇದು ಕೊಳ್ಳೇಗಾಲ ಕಾವೇರಿ ನೀರು ಹೋಗೋದು, ಈ ಥ್ರೂವರ್ಡ್ಸ್ ಈ ಸೈಡ್ ಹೋಗೋದು, ಮೈಸೂರು ಕಡೆ ಹೋಗೋದು. ಅದು ದೇವಸ್ಥಾನ ಹಿಂಭಾಗನೇ ಒಂಥರ ಒಗ್ನೇಕಲ್ ಥರ. ಒಗ್ನೇಕಲ್ಲಿಂದ ಈ ದೇವಸ್ಥಾನಕ್ಕೆ ಅರೌಂಡ್ ಒಂದು 70 ಕಿಲೋಮೀಟರ್ಸ್ ಇರ್ಬೋದು. ಇವಾಗ ನಾವು ಇವತ್ತು ಬೆಂಗಳೂರಿಂದ ಹೋಗ್ತಾಯಿದ್ದೀವಿ. ಜಾಸ್ತಿ ಏನಿಲ್ಲ, ರಾತ್ರಿ ಟೋಲ್ ದಾಟಿದ್ವಿ. ಟೋಲ್ ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಹಂಗೆ ಬೆಳಿಗ್ಗೆ ಒಂದು ಟೀ ಬ್ರೇಕ್ ತೊಗೊಳಮ್ಮ ಅಂದ್ಬಿಟ್ಟು ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಆವಾಗ ತಾನೇ ಸನ್ಸೆಟ್ ಆಯ್ತಾಯಿತ್ತು. ಅಷ್ಟು ಪ್ರಾಪರ್ ಸನ್ಸೆಟ್ ಇದ್ದಿಲ್ಲ ಅವತ್ತು, ಸ್ವಲ್ಪ ಫಾಗ್ ಆಗಿತ್ತು. ಏನೋ ಸೂರ್ಯ ದರ್ಶನ ಕೊಟ್ಟ ನಮಗೆ. ಇದು ಬಂದ್ಬಿಟ್ಟು ಅದೇ ಆನ್ ದ ವೇ ಟು ಹೋಗ್ತಾ ದಾರಿಯಲ್ಲಿ ಒಂದು ಸನ್ಸೆಟ್ ನೋಡಿದ್ವಿ. ಅದನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದೆ. ಹಂಗೆ ಸ್ವಲ್ಪ ಮುದ್ದೆ ಹೋಗ್ತಾ ಇದ್ದರೆ ಒಂದು ಹೈವೇಯಿಂದ ಬ್ರಿಡ್ಜ್ ಕೆಳಗಿಂದ ನೋಡಿದ್ರೆ ಒಂಥರ ಸ್ವಲ್ಪ ವ್ಯೂ ಚೆನ್ನಾಗಿತ್ತು. ಒಂಥರ ಒಳ್ಳೆ ಡ್ಯಾಮ್ ಥರ ಇತ್ತು. ಅದು ಯಾವುದೋ ನೀರು ಹರ್ಕೊಂಬೈತಾರ ನೀರು, ಅದು ಮೋರಿ ನೀರಾ ಇಲ್ಲ ಒಳ್ಳೆ ನೀರಾ ಅಂತ ಗೊತ್ತಿಲ್ಲ. ಆದರೆ ವ್ಯೂ ಅಂತೂ ಅವತ್ತು ಹೋಗೋ ಟ್ರಿಪ್ ಹೋದ ದಿನ ವ್ಯೂ ಚೆನ್ನಾಗಿತ್ತು. ಸ್ಪಾಟ್ಸು ಆಮೇಲೆ ಫಾಗ್ಗಳು ತಂಪಾಗಿತ್ತು. ಆಮೇಲೆ ಹೋಗ್ತಾ ಒಂದು 10-11 ಗಂಟೆವರೆಗೂ ಫುಲ್ ಫಾಗು. 11 ಗಂಟೆ ಆಮೇಲೆ ಸ್ವಲ್ಪ ಬಿಸಿಲು ಬಂತು. ಇದೇ ನೋಡಿ ಗೈಸ್, ಇದು ನಾನು ಹೇಳಿದ್ದು ಕುಂಡಪಟ್ಟಿ ಮಹೇಶ್ವರ ದೇವಸ್ಥಾನ ಅಂತ. ನೆರ್ಪೂರ್ ಧರ್ಮಪುರಿ ಅಲ್ಲಿ ಇರೋದು ಇದು ಏನು ಒಂದು ಹಿಸ್ಟ್ರಿ ಅಂದರೆ, ಇದು 4 ಮುನೇಶ್ವರ. ಮುನೇಶ್ವರ ದೇವಸ್ಥಾನ ಅಂದರೆ ಮೂಲಸ್ಥಾನ ಅಂದರೆ ಒಂದೇ ದೇವರು ಇರುತ್ತೆ. ಇದು ಅಂದರೆ 4 ಮುನೇಶ್ವರ ಇರೋದು. 4 ಮುನೇಶ್ವರದಲ್ಲೂ ಒಂದೊಂದು ಮುನೇಶ್ವರನು ಒಂದೊಂದು ಅವತಾರ ಅಂದರೆ ಅದೊಂದೊಂದು ಸರ್ಟನ್ ರೀಸನ್ಸ್ಗೋಸ್ಕರ ಅದು ಅವತಾರ ಆಗಿ ಕುಂತಿರೋದು. ಇನ್ನೊಂದು ಏನು ಬೆನಿಫಿಟ್ ಅಂದರೆ, ಈ ದೇವಸ್ಥಾನದಲ್ಲಿ ನಾವು ಏನೇ ಅರ್ಕೆ ತೊಗೊಂಡ್ರು, ಈ ಥರ ನಾವು ಪೊಲೀಸ್ ಆಗಬೇಕು, ವಕೀಲ ಆಗಬೇಕು, ಮಿಲ್ಟ್ರಿ ಆಗಬೇಕು, ಆಮೇಲೆ JCB ತೊಗೋಬೇಕು, ಮನೆ ಕಟ್ಸ್ಬೇಕು, ಮದುವೆ ಆಗಬೇಕು ಅಂತ ಏನೇ ನೀವು ಅರ್ಕೆ ಮಾಡಿದ್ರು, ಅರ್ಕೆ ಮುಗ್ದು ಅದನ್ನ ದೇವರು ತೀರ್ಸಿದ ಮೇಲೆ ಭಕ್ತಾದಿ ಏನು ಮಾಡ್ತಾರೆ, ಈ ಥರ ಒಂದೊಂದು ಸ್ಟ್ಯಾಚ್ಯೂಗಳಿಕ್ತಾರೆ. ಸ್ಟ್ಯಾಚ್ಯೂ ಅಂದರೆ ಒಂಥರ ಐಡಲ್ ಥರ ಇರ್ತಾರೆ. ಈ ಥರ ನನ್ನ ಅರಿಕೆ ಸಕ್ಸಸ್ ಆಯಿತು ಅಂದ್ಬಿಟ್ಟು ನೋಡಿ, ಈ ಥರ ಯಾರೋ ಭಕ್ತಾದಿರು ಲಾರಿ ತೊಗೋಬೇಕು ಅಂದ್ಬಿಟ್ಟು ಲಾರಿಗೆ ಒಂದು ಸ್ಟ್ಯಾಚ್ಯೂ ಇಕ್ಕೋರೆ. ಅಲ್ಲಿ ಪೊಲೀಸು, ಆಮೇಲೆ ತ್ರಿಶೂಲಗಳು ಇಕ್ಕಿರೋದು, ತ್ರಿಶೂಲ ನಿಂಬೆಹಣ್ಣು ಚುಚ್ಚಿರೋದು, ಆಮೇಲೆ ಹಂಗೆ ಒಂದೊಂದು ಸ್ಟ್ಯಾಚ್ಯೂಗಳಿವೆ. ಇದೆಲ್ಲ ಬಂದು ಅರ್ಕೆ ಸಕ್ಸಸ್ ಆದಮೇಲೆ ಇಕ್ಕಿರೋದು. ಇಲ್ಲಿ ನೋಡಿ ಯಾವುದೋ ಪೊಲೀಸ್ ಆಗಬೇಕಂತ ಇಕ್ಕವನೆ, ಮಿಲ್ಟ್ರಿ. ಅಲ್ಲಿ ನೋಡಿ ಒಂದು ಚಿಕ್ಕ ಬಿಲ್ಡಿಂಗು, ಆಮೇಲೆ ಮದುವೆ ಆಗಬೇಕಂತ, ಸುಮಾರು ಗಾಡಿ ತೊಗೋಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಆಸ್ತಿ ಮಾಡಬೇಕು, ಆ ಥರ ಅರ್ಕೆ ಸಕ್ಸಸ್ ಆದಮೇಲೆ ಇದು ಸ್ಟ್ಯಾಚ್ಯೂ ಇಕ್ಕೋದು. ಅದು ಭಕ್ತಾದಿರು ಇಕ್ಕೋದು. ಅದೇ ಯಾರು ಬೇಡ್ಕೊತಾರಲ್ಲ ಅವರು ನೋಡಿ. ಒಬ್ಬರು ಆಮೇಲೆ ಡಾಕ್ಟ್ರ್ ಆಗಬೇಕಂತ ಬೇಡವ್ರೆ, ಒಬ್ಬರು ಪೊಲೀಸ್ ಆಗಬೇಕು, ಆಮೇಲೆ ಮದುವೆ ಆಗಬೇಕು. ಆಮೇಲೆ ನೋಡಿ ಇಲ್ಲಿ ನೋಡಿ JCB ತೊಗೊಂಬೇಕಂತ ಅರ್ಕೆ ಮಾಡಿ JCB ತೊಗೊಂಡ್ಮೇಲೆ ಒಂದು ಚಿಕ್ಕದಾಗಿ ಒಂದು JCB ಥರ ಮಾಡಿರೋದು. ಆಮೇಲೆ ಮಕ್ಕಳು, ಇಲ್ಲೊಂದು JCB. ಇದು ಮುನೇಶ್ವರ ದೇವಸ್ಥಾನ ಇಕ್ಕಿರೋ ಕಾರು. ಆಮೇಲೆ ತೊಟ್ಟಿಲು ಏನಂದರೆ ಮಗು ಹೋಗ್ಬೇಕು ಅಂತ. ಆಮೇಲೆ ಪೊಲೀಸು, ಇವರು ಈ ಅಪ್ಪನಿಗೆ ಮದುವೆ ಆಗಬೇಕಂತ ಮದುವೆ ಆಯ್ಕೆ ಮಾಡಿ ಇಕ್ಕಿರೋ ಥರ ಇದೆ.
ಇಲ್ಲಿ ಆಮೇಲೆ ಎಲ್ಲ ತೊಟ್ಲುಗಳು, ಇಲ್ಲಿ ಇದು ಮನೆ ಥರ ಮನೆ ಕಟ್ಸ್ಬೇಕು ಅಂದ್ಬಿಟ್ಟು ಹರಕೆ ಮಾಡ್ಕೊಂಡು ಇಕ್ಕಿರೋ ಒಂದು ಸ್ಟ್ಯಾಚು. ಇದು ಹೆಂಗ ಹರಕೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟ್ಯಾಚು ಇಕ್ತಾರೆ. ಇಕ್ಬಿಟ್ಟು ನನಗೆ ನೀವು ಒಳ್ಳೇದು ಮಾಡಿದ್ದೀಯಪ್ಪ ಅಂದ್ಬಿಟ್ಟು ಅವ್ರಿಗೊಂದು ಪ್ರೆಸೆಂಟೇಷನ್ ಥರ ಕೃತಜ್ಞತೆ ತೋರ್ಸೋಕ್ಕೆ ಒಂದು ಸ್ಟ್ಯಾಚು ಇಕ್ಕಿರೋದು, ನಮ್ಗೆ ಒಳ್ಳೇದಾಯಿತು ಹರಕೆ ಮಾಡಿರೋಕ್ಕೂ ಅಂದ್ಬಿಟ್ಟು ಒಂದು ಮಾಡೋದು. ಆಮೇಲೆ ಹಿಂಗೆ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ನಾನ್ ವೆಜ್ಜು, ಇಲ್ಲಿ ಮುನೇಶ್ವರ ಅಂದರೆ ನಾನ್ ವೆಜ್ಜೇ, ಅವರೇ ಸ್ವತಃ ಪ್ರಿಪೇರ್ ಮಾಡಿ ಆಮೇಲೆ ದೇವ್ರಿಗೆ ಇಕ್ಕಿ ಪೂಜೆ ಮಾಡಿ ಅವರು ಕುಟುಂಬದಿಂದ ಕೂತ್ಕೊಂಡು ಊಟ ಮಾಡಿ, ಹಂಗೆ ಹಿಂದ್ಗಡೆ ನೋಡಿದ್ರೆ ನದಿ ಹೋಗುತ್ತೆ. ನಾವು ಅದೇ ದೇವಸ್ಥಾನ ಹಿಂಭಾಗನೇ ನದಿ ಹರಿದರಿಂದ ಕುಟುಂಬದಿಂದ ಬಂದು ಸ್ನಾನ ಮಾಡಿ ಆಮೇಲೆ ದೇವ್ರಿಗೆ ಬೇಕಾದ ವಸ್ತುಗಳನ್ನ ತೊಗೊಂಬಂದು ಎಡೆ ಇಕ್ಕಿ ಪೂಜೆ ಮಾಡ್ಕೊಂಡು ಒಂಥರ ಫ್ಯಾಮ್ಲಿ ಥರ ಬಂದು ಎಂಜಾಯ್ಮೆಂಟ್ ಮಾಡಿಬಿಟ್ಟು ದೇವ್ರಿಗೆ ಹರಕೆ ಹೊಡ್ಕೊಂಡು ಆಮೇಲೆ ಹರಕೆ ತೀರ್ಸೋಕ್ಕೆ ಬಂದು ಜನ ಬಂದು ಹೋಯ್ತಾರೆ. ಇದು ಮುನೇಶ್ವರನ ದೇವಸ್ಥಾನ, ಜನ ನಂಬಿ ಬರ್ತಾರೆ, ನಮ್ಮ ಹರಕೆ ತೀರುತ್ತೆ ಅಂದ್ಬಿಟ್ಟು. ಹಂಗೆ ಗೈಸ್ ಇದು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು.